Hello everyone, myself Sandhya Inner, lecturer, Department of Mathematics, IDSG Government College, Chikamagaluru. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ಕಂಟಿನ್ಯೂಷನ್ ಥಿಯರಮ್ಸ್ ನೋಡೋಣ. ಸೊ ದೀಸ್ ಥಿಯರಮ್ಸ್ ಆರ್ ಬೇಸ್ಡ್ ಆನ್ ದಿ ಡೆಫಿನೇಷನ್ಸ್. ಸೊ ಬಿಫೋರ್ ಗೋಯಿಂಗ್ ಟು ದಿ ಥಿಯರಮ್ಸ್ ನಾವು ಡೆಫಿನೇಷನ್ಸ್ನ ರಿಕಾಲ್ ಮಾಡ್ಕೊಳ್ಳೋಣ. ಓಕೆ, ಸೊ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಆ್ಯಂಡ್ ಡೆಫಿನೇಷನ್ ಆಫ್ ದಿ ಕನ್ವರ್ಜೆಂಟ್ ಸೀಕ್ವೆನ್ಸ್ and our divergent oscillatory sequences are very important. ಸೊ ನೀವು ನೆಕ್ಸ್ಟ್ ಏನೇ ಥಿಯರಮ್ಸ್ನ ನಾವು ಸೀಕ್ವೆನ್ಸ್ ಆಫ್ ರಿಯಲ್ ನಂಬರ್ಸ್ನಲ್ಲಿ ಪ್ರೂವ್ ಮಾಡಬೇಕಾದ್ರೆ ನಾವು ಈ ಡೆಫಿನೇಷನ್ಸ್ನ ಯೂಸ್ ಮಾಡ್ಕೊತೀವಿ. ಸೊ ಡೆಫಿನೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಡೆಫಿನೇಷನ್ಸ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿರಬೇಕು. ಓಕೆ, ಸೊ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಅಂದರೆ ಏನು? ನಾವು ಯಾವುದೇ ಒಂದು ರಿಯಲ್ ನಂಬರ್ನ ಲಿಮಿಟ್ ಆಫ್ ದಟ್ ಸೀಕ್ವೆನ್ಸ್ ಅನ್ನಬೇಕು ಅಂದರೆ ಅದೊಂದು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು ಅಲ್ವಾ? ಸೊ ಯಾವುದಂದರೆ, ಫಾರ್ ಎವರಿ ಎಪ್ಸಿಲಾನ್ ಗ್ರೇಟರ್ ದೆನ್ 0 ದೇರ್ ಎಕ್ಸಿಸ್ಟ್ ಎ ಪಾಸಿಟಿವ್ ಇಂಟೀಜರ್ m ಬಿಲಾಂಗ್ಸ್ ಟು ದಿ ನ್ಯಾಚುರಲ್ ನಂಬರ್ n such that mod xn minus l less than epsilon for all n greater than m. ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು ಈ ಲಿಮಿಟ್ ಪಾಯಿಂಟ್. ಅವಾಗ ಏನಂತೀವಿ? ದಿಸ್ ಈಸ್ ದಿ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಸೊ ಇದನ್ನೇ ನಾನು ಸಿಂಬಾಲಿಕಲಿ ಬರೆದ್ರೆ, ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಫಾರ್ ಆಲ್ ಎನ್ ಗ್ರೇಟರ್ ದೆನ್ ಎಮ್. ಈ ಎಲ್ ಫೈನೈಟ್ ಆದರೆ ಮತ್ತು ಯುನೀಕ್ ಆಗಿದ್ದರೆ ದಟ್ ಈಸ್ ಕನ್ವರ್ಜೆಂಟ್. ಅದೇ ಅದ್ರ ಇನ್ಫೈನೈಟ್ ಆದರೆ ಡೈವರ್ಜೆಂಟ್. ಅದೇ ಇಫ್ ಇಟ್ ಆಸಿಲೇಟ್ಸ್ ಬಿಟ್ವೀನ್ ಫೈನೈಟ್ ವ್ಯಾಲ್ಯೂ ಆರ್ ಇನ್ಫೈನೈಟ್ ವ್ಯಾಲ್ಯೂ ಆದರೆ ಆಸಿಲೇಟರಿ ಸೀಕ್ವೆನ್ಸಸ್ ಅಂತ ಹೇಳ್ತೀವಿ. ಸೊ ದಿ ಡೆಫಿನೇಷನ್ ಆಫ್ ದಿ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಒನ್ಸ್ ಅಗೇನ್ ಡೆಫಿನೇಷನ್ ಆಫ್ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಅಂದರೆ ಏನು ಅಂತ ಸೊ ನೋಡ್ಕೋಬೇಕು. ಓಕೆ, ಸೊ ನಾವು ಮೂವ್ ಆನ್ ಟು ದಿ ಥಿಯರಮ್. ಸೊ ಸ್ಟೇಟ್ಮೆಂಟ್ ಆಫ್ ಎ ಥಿಯರಮ್. ಸೊ ಫಸ್ಟ್ ಥಿಯರಮ್ ಏನಿದೆ ಸ್ಟೇಟ್ಮೆಂಟ್ ನೋಡಿ. ಸೊ ಲಿಮಿಟ್ ಆಫ್ ಎ ಸೀಕ್ವೆನ್ಸ್, ದಿ ಲಿಮಿಟ್ ಆಫ್ ಎ ಕನ್ವರ್ಜೆಂಟ್ ಸೀಕ್ವೆನ್ಸ್ ಈಸ್ ಯುನಿಕ್. ಲಿಮಿಟ್ ಆಫ್ ಎ ಕನ್ವರ್ಜೆಂಟ್ ಸೀಕ್ವೆನ್ಸ್ ಈಸ್ ಯುನಿಕ್ ಅಂತಿದೆ. ವಾಟ್ ವಿ ಹ್ಯಾವ್ ಟು ಪ್ರೂವ್ ದಟ್ ದಿ ಲಿಮಿಟ್ ಆಫ್ ಎ ಕನ್ವರ್ಜೆಂಟ್ ಸೀಕ್ವೆನ್ಸ್ ಈಸ್ ಯುನಿಕ್ ಅಂದರೆ, ಸೊ ಕನ್ವರ್ಜೆಂಟ್ ಸೀಕ್ವೆನ್ಸಿಗೆ ಏನು ಲಿಮಿಟ್ ಎಕ್ಸಿಸ್ಟ್ ಆಗುತ್ತೋ ಅದು ಯುನಿಕ್ ಆಗಿರಬೇಕು ಅಂತ ನಾವು ಪ್ರೂವ್ ಮಾಡಬೇಕು. ಸೊ ಯುನಿಕ್ ಆಗಿರಬೇಕು ಅಂದರೆ ಏನು? ಸಿಂಗಲ್ ಫೈನೈಟ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗಬೇಕು. ಮೋರ್ ದೆನ್ ಒನ್ ಲಿಮಿಟ್ ಎಕ್ಸಿಸ್ಟ್ ಆಗ್ತಾ ಇಲ್ಲ, ಸಿಂಗಲ್ ಯುನಿಕ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತಾ ಇದೆ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ನಾನು ಇಲ್ಲಿ ಕೊಟ್ಟಿರೋದು ಕನ್ವರ್ಜೆಂಟ್ ಸೀಕ್ವೆನ್ಸ್, ಅದಕ್ಕೆ ಎಕ್ಸ್ ಎನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಲೆಟ್ ಎಕ್ಸ್ ಎನ್ ಬಿ ಎ ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ಓಕೆ, ನಾವು ಮೂವ್ ಆನ್ ಟು ದಿ ಪ್ರೂಫ್. So here let xn be a convergent sequence. Let xn be a convergent sequence. By definition we know that convergent sequence ಅಂದರೆ ಲಿಮಿಟ್ ಎಕ್ಸಿಸ್ಟ್ ಆಗಿರಬೇಕು, ಅದು ಫೈನೈಟ್ ವ್ಯಾಲ್ಯೂ ಆಗಿರಬೇಕು. ನಾವು ಈ ಥಿಯರಮ್ನಲ್ಲಿ ಏನು ಪ್ರೂವ್ ಮಾಡ್ತಾ ಇದ್ದೀವಿ? ಸೊ ಇಟ್ ಆಸ್ ಅ ಯುನಿಕ್ ಅಂತ ಪ್ರೂವ್ ಮಾಡ್ತಾ ಇದ್ದೀವಿ, ಯುನಿಕ್ ಲಿಮಿಟ್ ಅಂತ. ಸೊ ಕನ್ವರ್ಜೆಂಟ್ ಸೀಕ್ವೆನ್ಸ್ ಆಗಿರೋದ್ರಿಂದ ಅದಕ್ಕೊಂದು ಲಿಮಿಟ್ ಪಾಯಿಂಟ್ ಎಕ್ಸಿಸ್ಟ್ ಆಗಿರಬೇಕು. ಸೊ ನಾವೇನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಇಲ್ಲಿ ಅಂದರೆ ಯುನಿಕ್ ಅಂತ ಪ್ರೂವ್ ಮಾಡಬೇಕು. ಬಟ್ ಲೆಟ್ ಇಫ್ ಪಾಸಿಬಲ್ ಕನ್ಸಿಡರ್ ಡಿಫ್ರೆಂಟ್ ಲಿಮಿಟ್ ಅಂದರೆ ಮೋರ್ ದೆನ್ ಒನ್ ಲಿಮಿಟ್ ಎಕ್ಸಿಸ್ಟ್ ಆಗ್ತಿದೆ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ಟು ಪ್ರೂವ್ ಯುನಿಕ್ ಅಂತ ನಾವು ಪ್ರೂವ್ ಮಾಡಬೇಕು. ಬಟ್ ಲೆಟ್ ಇಫ್ ಪಾಸಿಬಲ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಒನ್, ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಟು. ಏನಂದರೆ ಮೋರ್ ದೆನ್ ಒನ್ ಲಿಮಿಟ್ ಎಕ್ಸಿಸ್ಟ್ ಆಗ್ತಾ ಇದೆ ಸೀಕ್ವೆನ್ಸಿಗೆ ಅಂತ ಕನ್ಸಿಡರ್ ಮಾಡೋಣ. ತಗೊಂಡಿರೋ ಸೀಕ್ವೆನ್ಸ್ ಏನು? ಕನ್ವರ್ಜೆಂಟ್ ಸೀಕ್ವೆನ್ಸ್. ಓಕೆ, ವಾಟ್ ವಿ ಹ್ಯಾವ್ ಟು ಪ್ರೂವ್ ದಟ್? ಇಲ್ಲೇನು ಪ್ರೂವ್ ಮಾಡಬೇಕು? ಯುನಿಕ್ ಅಂತ ಪ್ರೂವ್ ಮಾಡಬೇಕು. ಯುನಿಕ್ ಅಂದರೆ ನಾವು ತಗೊಂಡಿರೋ ಡಿಫ್ರೆಂಟ್ ಲಿಮಿಟ್ಸು ಏನಾಗಿರುತ್ತೆ? ಈಕ್ವಲ್ ಆಗಿದೆ ಅಂತ ಪ್ರೂವ್ ಮಾಡಿದ್ರೆ ಏನಾಯಿತು? ಎರಡು ಸೇಮ್ ಇದೆ ಅಂದರೆ ಯುನಿಕ್ ಲಿಮಿಟ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂತ ಪ್ರೂವ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತಾಯಿದ್ದೀವಿ ನಾವು? ಫಸ್ಟಿಗೆ ಏನು ಮಾಡ್ತಾಯಿದ್ದೀವಿ? ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸ್ನ ಕನ್ಸಿಡರ್ ಮಾಡಿದೆ. ಆ ಕನ್ವರ್ಜೆಂಟ್ ಸೀಕ್ವೆನ್ಸಿಗೆ ಟು ಮೋರ್ ದೆನ್ ಒನ್ ಲಿಮಿಟ್ ಪಾಯಿಂಟನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ನಾನು ಏನು ಪ್ರೂವ್ ಮಾಡಬೇಕು? ಆ ಲಿಮಿಟ್ ಏನು ಎಕ್ಸಿಸ್ಟ್ ಆಗ್ತಾ ಇದೆ, ಡಿಫ್ರೆಂಟ್ ಲಿಮಿಟ್ ಎಲ್ ಒನ್ ಮತ್ತು ಎಲ್ ಟು ಎರಡು ಸೇಮ್, ಎಲ್ ಒನ್ ಈಕ್ವಲ್ ಟು ಎಲ್ ಟು ಅಂತ ಪ್ರೂವ್ ಮಾಡಬೇಕು. ಓಕೆ, ವಿ ಹ್ಯಾವ್ ಟು ಪ್ರೂವ್ ಎಲ್ ಒನ್ ಈಕ್ವಲ್ ಟು ಎಲ್ ಟು ಅಂತ ಪ್ರೂವ್ ಮಾಡಬೇಕು. ಸೊ ನಾನೇನು ಮಾಡ್ತೀನಿ? ಕಾಂಟ್ರಾಡಿಕ್ಟಾಗಿ ತೊಗೊತೀನಿ, ಕಾಂಟ್ರಾಡಿಕ್ಷನ್ ಆಗಿ ತೊಗೊತೀನಿ. ಏನಂತ ಅಸ್ಯೂಮ್ ಮಾಡ್ಕೊತೀನಿ ಅಂದರೆ, ಸೊ ಸಪೋಸ್ ಎಲ್ ಒನ್ ಈಸ್ ನಾಟ್ ಈಕ್ವಲ್ ಟು ಎಲ್ ಟು. ಓಕೆ, ಸೊ ಸಪೋಸ್ ಎಲ್ ಒನ್ ಈಸ್ ನಾಟ್ ಈಕ್ವಲ್ ಟು ಎಲ್ ಟು. ಎಲ್ ಒನ್ ಈಕ್ವಲ್ ಆದರೆ ಎಲ್ ಟುಗೆ, ಎಲ್ ಒನ್ ಈಕ್ವಲ್ ಆದರೆ ಡಿಫ್ರೆನ್ಸ್ ಏನು ಬರುತ್ತೆ ಎಲ್ ಒನ್ ಮತ್ತು ಎಲ್ ಟುದು?
0 ಬರುತ್ತೆ. ಸೊ ಆದರೆ L1 ನಾಟ್ ಈಕ್ವಲ್ ಟು L2 ಆದರೆ ಇದ್ರ ಡಿಫ್ರೆನ್ಸ್ ಏನು ಬರುತ್ತೆ, ನಾಟ್ ಈಕ್ವಲ್ ಟು 0 ಬರುತ್ತೆ ಅಲ್ವಾ. ಸೊ ಈ ನಾಟ್ ಈಕ್ವಲ್ ಟು 0 ಏನು ಬರ್ತಿದೆ, ಆ ವ್ಯಾಲ್ಯೂನ ಕಾನ್ಸ್ಟೆಂಟ್ ಕೆ ಅಂತ ತಗೊತೀನಿ. ಇದು 0ಗೆ ಈಕ್ವಲ್ ಆಗಿರೋದಿಲ್ಲ, ಗ್ರೇಟರ್ ದೆನ್ 0 ಅಂತ ಕನ್ಸಿಡರ್ ಮಾಡ್ಕೊತೀನಿ. ಸಪೋಸ್ L1 ಈಸ್ ನಾಟ್ ಈಕ್ವಲ್ ಟು L2, ದೆನ್ ದೇರ್ ಎಕ್ಸಿಸ್ಟ್ ಎ ಪಾಸಿಟಿವ್ ಇಂಟೀಜರ್ ಕೆ ಗ್ರೇಟರ್ ದೆನ್ 0 ಸಚ್ ದಟ್ mod L1 ಮೈನಸ್ L2 ಈಕ್ವಲ್ ಟು ಕೆ ಅಂತ ಕನ್ಸಿಡರ್ ಮಾಡಿದೆ. ಯಾವಾಗ L1 ಈಸ್ ನಾಟ್ ಈಕ್ವಲ್ ಟು L2 ಇದ್ದಾಗ ಅಲ್ಲಿ ಒಂದು ಪಾಸಿಟಿವ್ ಇಂಟೀಜರ್ ಎಕ್ಸಿಸ್ಟ್ ಆಗುತ್ತೆ ಕೆ ಗ್ರೇಟರ್ ದೆನ್ 0. ಅದು ಏನಂದರೆ ಅವೆರಡು ಡಿಸ್ಟೆನ್ಸ್ ಏನಾಗಿರುತ್ತೆ, ಸಮ್ ಕ್ವಾಂಟಿಟಿ ಬರುತ್ತೆ, ಸಮ್ ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂನ ನಾನು ಕೆ ಅಂತ ಕನ್ಸಿಡರ್ ಮಾಡಿದ್ದೀನಿ. ಓಕೆ, ಸಿನ್ಸ್ ಎಕ್ಸ್ ಎನ್ನ ಕನ್ವರ್ಜೆಂಟ್ ಅಂತ ಕೊಟ್ಟಿರೋದ್ರಿಂದ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಕನ್ವರ್ಜೆಂಟ್. ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು L1 ತಗೊತೀನಿ, ಯಾಕಂದರೆ L1 ಈಸ್ ನಾಟ್ ಈಕ್ವಲ್ ಟು L2. ಸೊ ಲಿಮಿಟ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂದರೆ ಬೈ ದಿ ಡೆಫಿನೇಷನ್ ಆಫ್ ದಿ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಫಾರ್ ಎವರಿ ಎಪ್ಸಲಾನ್ 1 ಗ್ರೇಟರ್ ದೆನ್ 0 ದೇರ್ ಎಕ್ಸಿಸ್ಟ್ ಎ ಪಾಸಿಟಿವ್ ಇಂಟೀಜರ್ m1 ಬಿಲಾಂಗ್ಸ್ ಟು m such that mod xn minus L1 less than epsilon 1 for all n greater than m1. Call it as equation number 1. So similarly for second limit, since limit n tends to infinity xn equal to L2 by the definition of limit, ಇಲ್ಲಿ L2 ಲಿಮಿಟ್ ಎಕ್ಸಿಸ್ಟ್ ಆಗ್ತಿದೆ ಅಂದರೆ ಬೈ ದಿ ಡೆಫಿನೇಷನ್ ಆಫ್ ದಿ ಲಿಮಿಟ್ ಫಾರ್ ಎವರಿ ಎಪ್ಸಿಲಾನ್ 2 ಗ್ರೇಟರ್ ದೆನ್ 0 there exists a positive integer m2 belongs to n such that mod xn minus L2 is less than epsilon 2 for all n greater than m2. Call it as equation number 2. ಸೊ ಇಲ್ಲಿ m1 ಮತ್ತು m2 ಎಲ್ಲ ನ್ಯಾಚುರಲ್ ನಂಬರ್ಸ್. ಸೊ ನಾನು ಇಲ್ಲಿ ಕ್ಯಾಪಿಟಲ್ ಲೆಟರ್ m ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ m1, m2 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇಲ್ಲಿ ಸ್ಮಾಲ್ ಲೆಟರ್ ಕನ್ಸಿಡರ್ ಮಾಡಿದ್ದೀನಿ, ಇದು ಚೇಂಜ್ ಮಾಡ್ಕೊಳ್ಳಿ ಅದನ್ನು ಕ್ಯಾಪಿಟಲ್ ಲೆಟರ್ m ಅಂತ. m ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ m1, m2 ಅಂತ. ಸೊ ಮ್ಯಾಕ್ಸಿಮಮ್ ತಗೊಂಡ್ರೆ m1 ಮ್ಯಾಕ್ಸಿಮಮ್ ಆದರೆ m ಈಕ್ವಲ್ ಟು m1 ಆಗುತ್ತೆ. ಅದೇ m2 ಮ್ಯಾಕ್ಸಿಮಮ್ ಆದರೆ m ಈಕ್ವಲ್ ಟು m2 ಆಯಿತು. ಅದೇ m1 ಮ್ಯಾಕ್ಸಿಮಮ್ ಆದರೆ m ಈಕ್ವಲ್ ಟು m1 ಆಯಿತು. ಸೊ ಯಾವ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂನ ಕನ್ಸಿಡರ್ ಮಾಡಿದ್ರೆ ಎಲ್ಲ ನ್ಯಾಚುರಲ್ ನಂಬರ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲಿ ಬಂತು ಅಂದರೆ ಸೊ ಮಿನಿಮಮ್ ವ್ಯಾಲ್ಯೂ ಏನಾಗಿರುತ್ತೆ, ಕಂಟೈನ್ ಆಗಿರುತ್ತೆ ಅಲ್ವಾ ಮ್ಯಾಕ್ಸಿಮಮ್ ವ್ಯಾಲ್ಯೂಯಲ್ಲೇ. ಸೊ ಅದಕ್ಕೆ ಏನು ಮಾಡ್ತಿದ್ದೀವಿ, ಸೊ m ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ m1, m2 ಅಂತ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಮ್ಯಾಕ್ಸಿಮಮ್ ಆಫ್ m1, m2. ಸೊ ಮ್ಯಾಕ್ಸಿಮಮ್ ಕನ್ಸಿಡರ್ ಮಾಡಿದ್ಮೇಲೆ ಸೊ ಇಲ್ಲಿ ನಾನೇನು ಸೆಪ್ರೇಟಾಗಿ ಸಿಂಗಲ್ ಲಿಮಿಟ್ಸಿಗೆ ಲಿಮಿಟ್ ಡೆಫಿನೇಷನ್ನ ಅಪ್ಲೈ ಮಾಡಿದ್ದೀನಿ. ಆ ಕಂಡೀಷನ್ ಏನಾಗುತ್ತೆ, ಫಾರ್ ಆಲ್ n ಗ್ರೇಟರ್ ದೆನ್ m1, ಫಾರ್ ಆಲ್ n ಗ್ರೇಟರ್ ದೆನ್ m2 ಎಲ್ಲ ಏನಾಗುತ್ತೆ, ಫಾರ್ ಆಲ್ n ಗ್ರೇಟರ್ ದೆನ್ mಗೆ ಚೇಂಜ್ ಆಗುತ್ತೆ. ಸೊ ದಿಸ್ ಇಂಪ್ಲೈಸ್ mod xn ಮೈನಸ್ L1 ಲೆಸ್ ದೆನ್ ಎಪ್ಸಲಾನ್ 1 ಫಾರ್ ಆಲ್ n ಗ್ರೇಟರ್ ದೆನ್ m. ಅದೇ ಥರ mod xn ಮೈನಸ್ L2 ಲೆಸ್ ದೆನ್ ಎಪ್ಸಲಾನ್ 2 ಫಾರ್ ಆಲ್ n ಗ್ರೇಟರ್ ದೆನ್ m. ಓಕೆ, ಸೊ ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 3. ಸೊ ಇಲ್ಲಿ ನಾವು ತಗೊಂಡಿರೋದು ಈ ಡಿಫ್ರೆನ್ಸ್ ಆಫ್ ಟು ಲಿಮಿಟ್ ಪಾಯಿಂಟನ್ನ ಕಾನ್ಸ್ಟೆಂಟ್ ಕೆನಲ್ಲಿ ತಗೊಂಡಿರೋದ್ರಿಂದ ಸೊ ಎಪ್ಸಲಾನ್ ವ್ಯಾಲ್ಯೂಸ್ ಏನಾಗುತ್ತೆ, ಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ವ್ಯಾಲ್ಯೂ ಎಪ್ಸಲಾನ್ 1 ಮತ್ತು ಎಪ್ಸಲಾನ್ 2ನ ಇನ್ ಟರ್ಮ್ಸ್ ಆಫ್ ಕೆನಲ್ಲಿ ಕನ್ಸಿಡರ್ ಮಾಡ್ಕೊತೀವಿ. ಸೊ ಎಪ್ಸಲಾನ್ 1ನ k/2, ಅದೇ ಥರ ಎಪ್ಸಲಾನ್ 2ನ k/2 ಅಂತ ಕನ್ಸಿಡರ್ ಮಾಡ್ಕೊತೀವಿ. ಸೊ ಬೈ ದಿ ಈಕ್ವೇಷನ್ 1 ಆ್ಯಂಡ್ 2, ಸೊ ಇವಾಗ ನಾನು ಈಕ್ವೇಷನ್ 1 ಆ್ಯಂಡ್ 2ನ ಕನ್ಸಿಡರ್ ಮಾಡ್ಕೊತೀವಿ. ಸೊ ಅವಾಗೇನಾಗುತ್ತೆ, ಎಪ್ಸಲಾನ್ 1 ಅಲ್ಲಿ ಚೇಂಜ್ ಆಯಿತು, mod xn ಮೈನಸ್ L1 ಲೆಸ್ ದೆನ್ ಎಪ್ಸಲಾನ್ 1 ಇತ್ತು. ಎಪ್ಸಲಾನ್ 1 ಅಂದರೆ ಏನು, k/2 ಕನ್ಸಿಡರ್ ಮಾಡಿದ್ದೀನಿ. ಎಗೇನ್ ಎಪ್ಸಲಾನ್ 2 ಅಂದರೆ k/2 ಕನ್ಸಿಡರ್ ಮಾಡಿದ್ದೀವಿ. ಸೊ ಕನ್ಸಿಡರ್ ಮಾಡಿದ್ಮೇಲೆ ನಾವಿಲ್ಲಿ ತಗೊಂಡಿರೋದೇನು, L1 ಈಸ್ ನಾಟ್ ಈಕ್ವಲ್ ಟು L2 ಅಂತ L2 ಅಂತ ತಗೊಂಡಿದ್ದೀವಿ. ಸೊ ಅಲ್ಲಿ L1 ಈಸ್ ನಾಟ್ L2 ಆದರೆ ಡಿಸ್ಟೆನ್ಸ್ ಏನಾಗಿರಬೇಕು, ಈಕ್ವಲ್ ಟು ಕೆ ಆಗಿರಬೇಕು. ನಾವು ಕನ್ಸಿಡರ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಲಿಮಿಟ್ ಪಾಯಿಂಟ್ಸ್ mod L1 ಮೈನಸ್ L2. ಸೊ ಈ ಲಿಮಿಟ್ ಪಾಯಿಂಟಿಗೆ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟೆಡ್ ಬೈ ದಿ xn ಮಾಡ್ಕೊತೀನಿ. ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟೆಡ್ ಬೈ xn. ಸೊ xn ಮಾಡ್ಕೊಂಡು xn ಮೈನಸ್ L2 ಆ್ಯಂಡ್ ಮೈನಸ್ನ ಕಾಮನ್ ತೊಗೊಂಡು xn ಮೈನಸ್ L1ನ ಸೆಪ್ರೇಟಾಗಿ ಬರ್ಕೊತೀನಿ. ಸೊ ಬರ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ಮಾಡ್ನ ಸೆಪ್ರೇಟ್ ಮಾಡ್ತಾ ಇದ್ದೀನಿ. ಬೈ ದಿ ಪ್ರಾಪರ್ಟಿ ಆಫ್ ಮಾಡ್ ನಾವು ಮಾಡ್ನ ಸೆಪ್ರೇಟ್ ಮಾಡಿದ್ರೆ ಈಕ್ವಲ್ ಟು ಏನಾಯಿತು, ಲೆಸ್ ದೆನ್ ಆರ್ ಈಕ್ವಲ್ ಟು ಆಯಿತು. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು mod xn ಮೈನಸ್ L2, mod xn ಮೈನಸ್ L2
ಮೈನಸ್ ಏನಾಗುತ್ತೆ ಮಾಡಲ್ಲಿ ಪ್ಲಸ್ ಆಗುತ್ತೆ, ಪ್ಲಸ್ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಒನ್. ಸೊ ಇಲ್ಲಿ ಬೈ ಫೋರ್ತ್ ಈಕ್ವೇಷನ್ ನಂಬರ್ 4ಅಲ್ಲಿ ಸೊ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಟು ಏನಿದೆ ಲೆಸ್ ದೆನ್ ಎಪ್ಸಲಾನ್ 2 ಇದೆ. ಸೊ ಅದೇ ಥರ ಇಲ್ಲಿ ಸೊ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಒನ್ ಲೆಸ್ ದೆನ್ ಎಪ್ಸಲಾನ್ 1 ಇದೆ. ಸೊ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಟು ಲೆಸ್ ದೆನ್ ಎಪ್ಸಲಾನ್ 2 ಇದೆ. ಸೊ ಎಪ್ಸಲಾನ್ 1 ಅಂದರೆ ಕೆ ಬೈ 2, ಎಪ್ಸಲಾನ್ 2 ಅಂದರೆ ಕೆ ಬೈ 2. ಸೊ ಇಲ್ಲೇನಾಯಿತು ಮಾಡ್ ಎಲ್ ಒನ್ ಮೈನಸ್ ಎಲ್ ಟು ಲೆಸ್ ದೆನ್ ಕೆ ಆಯಿತು ಫಾರ್ ಆಲ್ ಎನ್ ಗ್ರೇಟರ್ ದೆನ್ ಎಮ್. ನಾವಿಲ್ಲಿ ತಗೊಂಡಿರೋದು ಲಿಮಿಟ್ ಎಲ್ ಈಸ್ ನಾಟ್ ಈಕ್ವಲ್ ಟು 2, ಎಲ್ ಒನ್ ಈಸ್ ನಾಟ್ ಈಕ್ವಲ್ ಟು ಎಲ್ ಟು ಆದರೆ ಮಾಡ್ ಎಲ್ ಒನ್ ಮೈನಸ್ ಎಲ್ ಟು ಏನಾಗಬೇಕು ಈಕ್ವಲ್ ಟು ಕೆ ಆಗಬೇಕು. ಬಟ್ ನಮಗೇನು ಬರ್ತಿದೆ ಮಾಡ್ ಎಲ್ ಒನ್ ಮೈನಸ್ ಎಲ್ ಟು ಲೆಸ್ ದೆನ್ ಕೆ ಬರ್ತಿದೆ ಫಾರ್ ಆಲ್ ಎನ್ ಗ್ರೇಟರ್ ದೆನ್ ಎಮ್. ಲೆಸ್ ದೆನ್ ಕೆ ಬರ್ತಿದೆ ಅಂದರೆ ನಾವು ತಗೊಂಡಿರೋ ಅಸಂಪ್ಷನ್ ಏನಾಯಿತು ರಾಂಗ್ ಆಯಿತು. ಸೊ ಅಂದರೆ ಎಲ್ ಒನ್ ಈಸ್ ನಾಟ್ ಈಕ್ವಲ್ ಟು ಎಲ್ ಟು ಅನ್ನೋ ಕಂಡೀಷನ್ ಫೇಲ್ ಆಯಿತು. ಸೊ ಅದೇ ಥರ ಮಾಡ್ ಎಲ್ ಒನ್ ಮೈನಸ್ ಎಲ್ ಟು ಈಕ್ವಲ್ ಟು ಕೆ ಅನ್ನೋದು ರಾಂಗ್ ಆಯಿತು. ಸೊ ಇವೆರಡು ರಾಂಗ್ ಆಗ್ತಿದೆ ಅಂದರೆ ಸೊ ಎರಡು ಲಿಮಿಟ್ ಏನಾಗಿರುತ್ತೆ ಎಲ್ ಒನ್ ಈಕ್ವಲ್ ಟು ಎಲ್ ಟು ಆಗಿರುತ್ತೆ. ದೇರ್ ಫೋರ್ ದಿ ಲಿಮಿಟ್ ಆಫ್ ಎ ಕನ್ವರ್ಜೆಂಟ್ ಸೀಕ್ವೆನ್ಸ್ ಈಸ್ ಯುನಿಕ್. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಥಿಯರಮ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ವೆರಿ ಇಂಪಾರ್ಟೆಂಟ್ ಥಿಯರಮ್. ಸೊ ನೀಟಾಗಿ ನಿಮಗೆ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ನ ಡೆಫಿನೇಷನ್ ಗೊತ್ತಿರಬೇಕು, ಕನ್ವರ್ಜೆಂಟ್ ಸೀಕ್ವೆನ್ಸ್ನ ಡೆಫಿನೇಷನ್ ಗೊತ್ತಿರಬೇಕು. ಸೊ ಆ ಡೆಫಿನೇಷನ್ಸ್ನ ಮಾತ್ರ ನಾವಿಲ್ಲಿ ಅಪ್ಲೈ ಮಾಡಿದ್ದೀವಿ. ಸೊ ಅಪ್ಲೈ ಮಾಡಿದ್ರೆ ನಮಗೆ ಪ್ರೂಫ್ ಬರುತ್ತೆ. ಸೊ ಇಫ್ ಎನಿ ಡೌಟ್, ನಿಮಗೇನಾದರೂ ಡೌಟ್ ಬಂದರೆ ಥಿಯರಮ್ಸಲ್ಲಿ ಕೇಳಬೇಕು. ಆ್ಯಂಡ್ ಲಾಸ್ಟ್ ಕ್ಲಾಸಲ್ಲೂ ಏನು ಡೌಟ್ ಇಲ್ಲ ಅಂತ ಅಂದ್ಕೊತೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳಿ. Okay, thank you.